ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ. ಇಂದಿನ ನಾವು ಭಗವದ್ಗೀತೆಯ 12ನೇ ಅಧ್ಯಾಯ ಭಕ್ತಿಯೋಗ. ಭಕ್ತಿಯೋಗದಲ್ಲಿ ಯೋಗ ಅಂದರೆ ಯೂನಿಯನ್, ಒಂದಾಗೋದು. ಎಲ್ಲಿ ಒಂದಾಗೋದಪ್ಪ? ಭಕ್ತಿಯಲ್ಲಿ ಪರಮಾತ್ಮನೊಡನೆ ಒಂದಾಗೋದು. ಅದಕ್ಕೆ ಅರ್ಜುನನಿಗೆ ಈ ಭಕ್ತಿಯನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ 12ನೇ ಅಧ್ಯಾಯದಲ್ಲಿ ಭಗವಂತನ ಸಗುಣ ನಿರ್ಗುಣ ಸ್ವರೂಪ ಅದು ನಮಗೆ ಹೆಂಗೆ ಕಲ್ಪನಾ ಬರುತ್ತದೆ, ಹಾಗೂ ಆ ಸಗುಣ ಸ್ವರೂಪದಲ್ಲಿ ಭಗವಂತನ ಹೆಂಗೆ ಆರಾಧನೆ ಮಾಡಬೇಕು, ನಿರ್ಗುಣ ಪರಬ್ರಹ್ಮನ ಸ್ವರೂಪ ಏನು, ಹಾಗೆ ಭಕ್ತನ ಲಕ್ಷಣಗಳು ಏನು, ಇದು ಸಂಪೂರ್ಣವಾಗಿ 12ನೇ ಅಧ್ಯಾಯ ಭಕ್ತಿಯೋಗದಲ್ಲಿ ಕವರ್ ಮಾಡಿದೆ. ಅರ್ಜುನನ ಪ್ರತಿಯೊಂದು ಸಂಶಯವನ್ನು ನಿರಸನ ಮಾಡಿ ಕಡೆಗೆ ಅರ್ಜುನನ ಮನಸ್ಸು ಸಂಪೂರ್ಣವಾಗಿ ಶ್ರೀಕೃಷ್ಣ ಪರಮಾತ್ಮ ಅವತಾರಿ ಪುರುಷ, ಮನುಷ್ಯ ಅಲ್ಲ, ಅವನು ಸಾಕ್ಷಾತ್ ಪರಬ್ರಹ್ಮನೇ ಆಗಿರುತ್ತಾನೆ ಅಂತ ಸಂಪೂರ್ಣ ವಿಶ್ವಾಸ ಆಗಿ ಅವನಲ್ಲಿ ಒಂದಾಗುವುದ. ಅದಕ್ಕೆ ಈ ಭಕ್ತನಾದವನು ಹೆಂಗೆ ಅಭ್ಯಾಸವನ್ನು ಮಾಡಬೇಕಪ್ಪ, ಭಗವಂತನ ಪ್ರಾಪ್ತಿಗೋಸ್ಕರ ಏನು ಮಾಡಬೇಕು ಅನ್ನೋದನ್ನು 9ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ನಾವು ಅದನ್ನು ನೋಡೋಣ. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಮತ್ತೊಮ್ಮೆ ನೋಡೋಣ ಶ್ಲೋಕವನ್ನು. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಏನು ಹೇಳ್ತಾರಪ್ಪ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಪ್ರಶ್ನೆಗೆ? ಹೆಂಗೆ ಮಾಡಬೇಕಪ್ಪ, ಹೆಂಗೆ ಭಗವಂತನ ಪ್ರಾಪ್ತಿಯಾಗತ್ತೆ? ಒಂದು, ಡೈರೆಕ್ಟು ಅವನಲ್ಲಿ ಮನಸ್ಸನ್ನು ಇಟ್ಟುಬಿಡೋದು, ಪರಮಾತ್ಮನ ಹೊರತಾಗಿ ಯಾವ ಸತ್ಯವೂ ಇಲ್ಲ ಅನ್ನೋದನ್ನು ಡೈರೆಕ್ಟಾಗಿ ಇಟ್ಟುಬಿಡೋದು. ಮನಸ್ಸು ಬುದ್ಧಿನ ಸ್ಥಿರ ಮಾಡೋದು. ಅವಾಗ ಯಾವ ಸಂಶಯನೂ ಉದ್ಭವ ಆಗೋದಿಲ್ಲ. ಇಲ್ಲಪ್ಪ ಇದು ಆಗೋದಿಲ್ಲ, ಇದು ಹೆಂಗಿಡೋದು? ಒಮ್ಮೆಲಿಗೆ ಅವನು ಭಗವಂತ ಇದ್ದಾನೆ ಅಂತ ಹೆಂಗೆ ಒಪ್ಕೊಳ್ಳೋದಪ್ಪ ಅಂದಾಗ, ಆಯ್ತಪ್ಪ ಒಮ್ಮೆಲಿಗೆ ಒಪ್ಕೊಳ್ಳೋಕ್ಕಾಗೋದಿಲ್ವಾ? ಆಯಿತು, ಏಕೆಂದರೆ ಮನಸ್ಸು ಅಷ್ಟು ಚಂಚಲವಾಗಿದೆ, ಅದು ಒಪ್ಕೊಳ್ಳೋದಿಲ್ಲ ಅಂದಾಗ ಅಭ್ಯಾಸ. ಹೆಂಗೆ ಅಭ್ಯಾಸ ಮಾಡಬೇಕು? ಏನಪ್ಪ ಹೇಳ್ದ ಅಂದರೆ, ಅಥ ನೀನು ಮಯಿ ನನ್ನಲ್ಲಿ, ಚಿತ್ತಂ ಸ್ಥಿರಂ ಮನಸ್ಸು ಅಚಲವಾಗಿ, ಸ್ಥಿರಂ ಅಂದರೆ ಅಚಲವಾಗಿ, ಸಮಾಧಾತುಂ ಸ್ಥಾಪನೆ ಮಾಡಲಿಕ್ಕೆ, ನ ಶಕ್ನೋಷಿ ಸಮರ್ಥ ಇಲ್ಲ. ಯಾರು? ಮನಸ್ಸನ್ನು ನೀನು ನನ್ನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಶಕ್ಯವಿಲ್ಲ ಅಂದರೆ ನ ಶಕ್ನೋಷಿ ಅಂದರೆ ಸಮರ್ಥ ಇಲ್ಲ. ಮನಸ್ಸು ಒಮ್ಮೆಲಿಗೆ ಒಪ್ಕೊಂಡ್ಬಿಡೋದಿಲ್ಲ ಅದು ಭಗವಂತನ ಅಸ್ತಿತ್ವನ. ಆಯಿತು. ಅದಕ್ಕೆ ತತಃ ಧನಂಜಯ, ಅವಾಗ ಹೇ ಅರ್ಜುನ, ಅಭ್ಯಾಸ ಯೋಗೇನ, ಅಭ್ಯಾಸ ರೂಪದಲ್ಲಿ ಯೋಗ ಮಾಡು. ಹೆಂಗಪ್ಪ ಅಭ್ಯಾಸ ರೂಪದಲ್ಲಿ ಯೋಗ ಮಾಡಬೇಕು? ಮಾಮಾಪ್ತುಂ ಇಚ್ಛಂ, ಅವಾಗ ನೀನು ನನಗೆ ಪ್ರಾಪ್ತಿ ಮಾಡಿಕೊಳ್ಳುವ ಇಚ್ಛೆಯನ್ನು ಮಾಡಿಕೋ. ಹೆಂಗೆ? ಅಭ್ಯಾಸ ಯೋಗದಿಂದ, ಅಭ್ಯಾಸ ರೂಪದಲ್ಲಿ. ಈಗ ಅಭ್ಯಾಸ ರೂಪ ಅಂದರೆ ಏನಪ್ಪ? ಅದನ್ನು ನಾವು ಇದು ಮಾಡೋಣ. ಏನು ಹೇಳ್ತಾನೆ? ಯಾವಾಗ ನೀನು ನನ್ನ ಮನಸ್ಸನ್ನು ಸಂಪೂರ್ಣವಾಗಿ, ಶ್ಲೋಕವನ್ನು ಅರ್ಥವನ್ನು ಒಂದು ಲೈನ್ನಲ್ಲಿ ನೋಡೋಣ. ಯಾವಾಗ ನೀನು ನಿನ್ನ ಮನಸ್ಸನ್ನು ನನ್ನಲ್ಲಿ ನಿಶ್ಚಳವಾಗಿ ಇಡಲಿಕ್ಕೆ ಸಮರ್ಥ ಉಳ್ಳವನ ಆಗಿರೋದಿಲ್ಲವೋ, ಅವಾಗ ಹೇ ಧನಂಜಯ, ಹೇ ಅರ್ಜುನ, ಅಭ್ಯಾಸ ರೂಪ ಯೋಗದಲ್ಲಿ ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಇಚ್ಛೆಯನ್ನು ಇಡು. ಯೋಗ ಅಂದರೆ ಯೂನಿಯನ್. ಹೆಂಗೆ ಯೂನಿಯನ್ ಮಾಡಬೇಕು ಅವನ ಜೊತೆಗೆ? ನಾನು ಅಭ್ಯಾಸ ರೂಪದಲ್ಲಿ ಭಗವಂತನ ನಾಮ
ಗುಣ ವರ್ಣನೆ, ಶ್ರವಣ, ಕೀರ್ತನ, ಮನನ ಮಾಡಬೇಕು. ಅವನ ನಾಮದು ಮತ್ತು ಗುಣಗಳನ್ನು, ಅಂದರೆ ಆ ಭಗವಂತನ ಚರಿತ್ರೆ ಆಗಲಿ, ಲೀಲೆಗಳಾಗಲಿ, ಪುರಾಣಗಳಾಗಲಿ, ಸದ್ಗ್ರಂಥ ವಾಚನ ಆಗಲಿ, ಭಾಗವತ, ಭಗವದ್ಗೀತಾ, ಉಪನಿಷತ್ತು, ಶಾಸ್ತ್ರಗಳು ಇವನ್ನೆಲ್ಲವೂ ನಾವು ಶ್ರವಣ ಮಾಡಬೇಕು, ಕೀರ್ತನೆ ಮಾಡಬೇಕು, ಮನನ ಮಾಡಬೇಕು. ಆಮೇಲೆ ಶ್ವಾಸದ ಮುಖಾಂತರ ಜಪವನ್ನು ಮಾಡಬೇಕು. ಹಾಗೆಯೇ ಭಗವತ್ ಪ್ರಾಪ್ತಿ ವಿಷಯದಲ್ಲಿರುವ ಎಲ್ಲವೂ ಸಾಧನೆ, ಪಠಣ ಮಾಡಬೇಕು, ಮನನ ಮಾಡಬೇಕು, ಪಾರಾಯಣ ಮಾಡಬೇಕು. ಇವೆಲ್ಲ ಕ್ರಿಯೆ ಮಾಡಿದಾಗ ಭಗವತ್ ಪ್ರಾಪ್ತಿಗೆ ಪದೇ ಪದೇ ಮಾಡಬೇಕು. ಪದೇ ಪದೇ ಒಂದು ದಿವಸ ಮಾಡಿಬಿಟ್ಟು 4 ದಿವಸ ಬಿಡುವುದಲ್ಲ ನಾಮ ಜಪ. ಇವತ್ತು ಸತ್ಸಂಗಕ್ಕೆ ಹೋಗ್ತೀನಿ 5 ದಿವಸ ಹೋಗೋದಿಲ್ಲ, ಅಲ್ಲ, ಪದೇ ಪದೇ ಮಾಡಬೇಕು. ಆವಾಗ ಅದಕ್ಕೆ ಏನಾಗತ್ತಪ್ಪ, ಅಭ್ಯಾಸ ಅನ್ನುತ್ತೇವೆ. ಇದಕ್ಕೆ ರಾಮಕೃಷ್ಣ ಪರಮಹಂಸರು ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಏನಪ್ಪ, ಒಬ್ಬ ಮನುಷ್ಯನ ಹತ್ರ ಒಂದು ನಾಯಿ, ಪೆಟ್ ನಾಯಿ ಇತ್ತು. ಆ ನಾಯಿಗೆ ಅವನು ನಿತ್ಯವಾಗಲೂ ಕರ್ಕೊಂಡು ಗಾರ್ಡನಿಗೆ ಹೋಗಿ ಕೂತ್ಕೊಂಡ್ರೆ ನಾಯಿ ಕೂತಿದ್ದಾಗಲೇ ಸ್ವಲ್ಪ ಹೊತ್ತಿಗೆ ಅವನ ಮೈ ಮೇಲೆ ಎಗರಿ ಅವನ ಮುಖ ಎಲ್ಲ ನೆಕ್ಲಿಕ್ಕೆ ಶುರು ಮಾಡ್ತಿತ್ತು. ಒಂದು ದಿವಸ ಒಬ್ಬ ಅವ್ರ ಫ್ರೆಂಡು, ಲರ್ನೆಡ್ ಫ್ರೆಂಡು, ಜ್ಞಾನಿ ಫ್ರೆಂಡು ಬರ್ತಾರೆ, ಪಕ್ಕದಲ್ಲಿ ಕೂತಿರ್ತಾರೆ. ಮಾತಾಡ್ತಾ ಪುನಃ ಆ ನಾಯಿ ಏನು ಮಾಡುತ್ತೆ, ಆ ಮಾಲೀಕನ ಮೈ ಮೇಲೆ ಎಗರ್ಬಿಟ್ಟು ಅವನ ಮುಖ ಎಲ್ಲ ನೆಕ್ಕಕ್ಕೆ ಶುರು ಮಾಡುತ್ತೆ. ಆವಾಗ ಆ ಜ್ಞಾನಿ ಫ್ರೆಂಡ್ ಏನಂತಾರೆ, ಅಪ್ಪ ಇದು ಸರಿಯಾದ ಪಾಠ ನೀನು ಕಲಿಸಿಲ್ಲ, ನಾಯಿಗೆ ಸರಿಯಾಗಿ ಟ್ರೈನ್ ಮಾಡಿಲ್ಲ ಅಂತ. ಏನು ಹೀಗೆ ವಿಚಿತ್ರವಾಗಿ ನೀಚ ಬುದ್ಧಿ ಮಾಡತ್ತಲ್ವಾ, ಅಸಹ್ಯ ಅನ್ಸತ್ತಲ್ವಾ ಅಂತ ಹೇಳ್ತಾರೆ. ಆ ಮಾತನ್ನು ಕೇಳಿ ಅವನಿಗೆ ಆ ಮಾತು ಒಪ್ಪಿಗೆ ಆಗತ್ತೆ ಆ ಫ್ರೆಂಡಿಗೆ. ಅವನೇನು ಮಾಡ್ತಾನೆ, ಮನೆಗೆ ಹೋದ್ಮೇಲೆ ಮರು ದಿವಸದಿಂದ ಯಾವಾಗಾದರೂ ನಾಯಿ ಅವನ ಮೈ ಮೇಲೆ ಎಗರಿದಾಗ ಒಂದು ಕೋಲ್ ತೊಗೊಂಡು ಅದಕ್ಕೆ ಬಡಿಯೋಕ್ಕೆ ಶುರು ಮಾಡ್ತಾನೆ. ಒಂದು ಕೋಲ್ ತೊಗೊಂಡು ಅದಕ್ಕೆ ವ್ಯಾಕ್ ಕೊಡ್ತಾನೆ, ಇದು ಮೈ ಮೇಲೆ ಹತ್ತಬಾರ್ದು. ಯಾವಾಗ ಕೋಲ್ ತೊಗೊಂಡು ಅದಕ್ಕೆ ಬಡಿಯೋ ಅಂತ ಒಂದು ಪ್ರಕ್ರಿಯೆ ಎತ್ತಿದಾಗ ಆ ನಾಯಿಗೆ ಏನನ್ಸುತ್ತೆ, ಓ ನನ್ನ ಮಾಲೀಕನಿಗೆ ಇದು ಇಷ್ಟ ಆಗ್ತಾ ಇಲ್ಲ ಅಂದಾಗ ಅದೇನು ಮಾಡುತ್ತೆ, ಅದು ಮೈ ಮೇಲಿಂದ ಹಾರೋದು ಬಿಡ್ತಾ ಹೋಗುತ್ತೆ. ಮುಂದೆ ಆ ಅಭ್ಯಾಸ ಹೆಂಗೆ ಆಗ್ತಾ ಹೋಗುತ್ತೆ ನಾಯಿಗೆ ಅಂದರೆ, ಅದು ಒಂದೇ ಕಡೆ ಕೂತಿ ಮೈ ಮೇಲೆ ಎಗರೋದನ್ನು ಬಿಟ್ಟು ಆ ನೀಚ ಬುದ್ಧಿ ಏನಿತ್ತು ಅದರಲ್ಲಿ ಅದು ಹೊರಟು ಹೋಗುತ್ತೆ. ಅದರಂತೆ ಆ ನಾಯಿನಲ್ಲಿ ಏನು ನೀಚ ಬುದ್ಧಿ ಹೋಗಲಾಡ್ಸೋಕ್ಕೆ ಏನು ಮಾಡ್ದ ಮಾಲೀಕ, ಅದಕ್ಕೆ ಕೋಲಿನ ಭಯ ತೋರಿಸ್ದ. ಅಭ್ಯಾಸ ರೂಪದಲ್ಲಿ ಪದೇ ಪದೇ ಕೋಲಿನ ಭಯ ತೋರಿಸ್ತಿದ್ದ. ಒಂದು ದಿವಸ ತೋರಿಸಿದ್ದು 4 ದಿವಸ ಬಿಟ್ಬಿಟ್ಟಿದ್ರೆ ಮತ್ತೆ ಎಗರು ಬಿಡ್ತಿತ್ತು. ಅದರಂತೆ ನಮ್ಮ ಮನಸ್ಸು ಹೆಂಗಿದೆಯೋ ಹೀಗೆ ನಮ್ಮ ಮನಸ್ಸು ಸಂಸಾರ ಎಂಬುವ ಕೊಚ್ಚೆಯಲ್ಲಿ ಪದೇ ಪದೇ ಹೋಗಿ ಜಂಪ್ ಮಾಡ್ಲಿಕ್ಕೆ ರೆಡಿ ಇರುತ್ತೆ. ಯಾರೋ ಮಾತಾಡ್ತಾರೆ, ಯಾರೋ ಏನೋ ಕಥೆ ಹೇಳ್ತಾರೆ, ಯಾರ್ದೋ ಮನೆಯಲ್ಲಿ ಏನೋ ನಡೀತಾ ಇರುತ್ತೆ. ಅವೆಲ್ಲವೂ ವಿಷಯಾಸಕ್ತಿಗಳನ್ನ ಉಪಭೋಗ ಮಾಡಲಿಕ್ಕೆ ಮನಸ್ಸು ಯಾವಾಗಲೂ ರೆಡಿ ಇರುತ್ತೆ ಜಂಪ್ ಮಾಡಲಿಕ್ಕೆ. ಯಾರು ಹೇಳಿದ್ರೆ ಏನ್ರಿ, ಒಂದು ತಾಸು ಅವ್ರು ಮಾತಾಡ್ತಿದ್ರು, ನನಗೇನು ಇಷ್ಟ ಇರಲಿಲ್ಲ ಅವ್ರ ಮಾತು ಕೇಳಲಿಕ್ಕೆ. ಅವರೇನೋ ಫೋನ್ ಮಾಡಿದ್ರು, ನಾನೇ ಕೇಳ್ತಾ ಕೂತಿದ್ದೆ. ಎದಕ್ಕಪ್ಪ ನಾವು ಕೇಳಬೇಕು? ಎಲ್ಲಿವರೆಗೂ ಮನಸ್ಸಿಗೆ ನಾನು ಆ ಪರಮಾತ್ಮನ ಛಡಿ ತೋರಿಸೋದಿಲ್ವೋ. ಹೆಂಗೆ ಪರಮಾತ್ಮನ ಛಡಿ? ಪರಮಾತ್ಮನ ಛಡಿ ಭಯ ಉಂಟು ಮಾಡುವುದಿಲ್ಲ, ಪರಮಾತ್ಮನ ಛಡಿ ಪ್ರೀತಿ ಉಂಟು ಮಾಡುತ್ತದೆ. ಅವನ ಕಥಾಶ್ರವಣ, ಕೃಷ್ಣಂದೇ ಭಾಗವತದಲ್ಲಿ ನಾವು ಕಥೆಗಳನ್ನು ಕೇಳಿದ್ದೀವಿ. ಯಾವುದಾದ್ರು ಒಂದು ಕಥೆ ನೋಡಿ, ಆ ಇವನಿಗೆ ಕೊಳಲು ಮಾರೋನಿರ್ತಾನೆ. ಅವನಿಗೆ ಕೃಷ್ಣ ಹೋಗಿ, ಬಾಲಕನಾಗದ ಕೃಷ್ಣ ಹೋಗಿ, ನನಗೆ ಕೊಳಲು ಊದಕ್ಕೆ ಬರೋದಿಲ್ಲ, ನನಗೆ ಹೇಳ್ಕೊಡಪ್ಪ ನೀನು ಅಂತ ಹೇಳ್ತಾನೆ. ಆ ಒಂದು ಮುಗ್ಧತೆ, ಆ ಒಂದು ಲೀಲಾನ ಹೆಂಗೆ ಮಾಡಿ ತೋರಿಸ್ತಾನೆ. ಆ ಕೊಳಲನ್ನು ಯಾರು ಮಾರ್ತಿರ್ತಾನೋ ಅವ್ನ ಕಣ್ಣಲ್ಲಿ ನೀರು ಬರುತ್ತದೆ. ಇನ್ನೊಬ್ಬಳು ಹಣ್ಣು ಮಾರೋಳು ಇರ್ತಾಳೆ. ಹಣ್ಣು ಮಾರೋಳಿಗೆ ಆ 4 ಧಾನ್ಯಗಳನ್ನು ಕೊಟ್ಟು ಕೋಟ್ಯಾನುಕೋಟಿ ರತ್ನ ವಜ್ರ ವೈಡೂರ್ಯವನ್ನು ಕೊಟ್ಟು ಆಕಿ ಜೀವನವನ್ನು ಸಂಭಾಳಿಸ್ತಾನೆ. ಅಂಥದ್ದೆಲ್ಲ ನೋಡಿದಾಗ, ಟಿ ವಿನಲ್ಲಿ ನಾವು ನೋಡ್ತಿರ್ತೀವಿ ಅಂಥ ಕಥಾಭಾಗ ನೋಡಿದಾಗ, ಅಥವಾ ರಾಮಾಯಣದಲ್ಲಿ ರಾಮ ಮತ್ತು ನಾವಿಕನ ಒಂದು ಸಂಭಾಷಣೆ ಆದಾಗ, ಶಬರಿ ಮತ್ತು ರಾಮನ ಒಂದು ಭಕ್ತಿ ಪ್ರೇಮ ಹೆಂಗೆ ಉಕ್ಕಿ ಬರ್ತಾ ಇದೆ ಶಬರಿಯಲ್ಲಿ ರಾಮನ ಸಲುವಾಗಿ, ಅದನ್ನು ನೋಡಿದಾಗ ಏನನ್ಸುತ್ತಪ್ಪ ಮನಸ್ಸು? ಸದಾ ಕಾಲ ಭಗವಂತನೊಡನೆ, ನಾನು ಭಗವಂತನ ಜೊತೆ ಹಿಂಗಿರ್ಬೇಕಲ್ಲಪ್ಪ ಅನ್ನೋದು ಮನಸ್ಸು ಒಂದು ಕ್ಷಣಕ್ಕೆ ವಿಚಾರ ಮಾಡುತ್ತೆ. ಅಂದರೆ ಆ ಸಂಸಾರದ ವಿಷಯಾಸಕ್ತ ಕೊಚ್ಚೆಯಿಂದ ಆಚೆ ಬಂದು ಮನಸ್ಸು ಹಿಡ್ಕೊಂಡಿರುತ್ತೆ, ಆ ಭಗವಂತನ ಪ್ರೀತಿ ಹಿಡ್ಕೊಂಡಿರುತ್ತೆ ಮನಸ್ಸನ್ನು. ಆದರೆ ಆ ಮುಗಿದ ಕೂಡಲೇ ಪುನಃ ವಾಪಸ್ ಅದು ಜಂಪ್ ಮಾಡ್ಲಿಕ್ಕೆ ರೆಡಿ ಇರುತ್ತೆ. ಅವಾಗ ಏನು ಮಾಡಬೇಕು?
ನಾವು ಪರಮಾತ್ಮನ ಭಕ್ತಿ ಪ್ರೀತಿ ಆ ಪಾಶವನ್ನು ನಾವು ಹಾಕಬೇಕು. ನಾವು ಆ ಮನಸ್ಸಿಗೆ ಪಾಶ ಹಾಕಬೇಕು. ಪರಮಾತ್ಮನ ಪ್ರೀತಿಯ ಪಾಶ ಹಾಕಬೇಕು, ಪರಮಾತ್ಮನ ಭಕ್ತಿ ಪಾಶ ಹಾಕಬೇಕು, ಪರಮಾತ್ಮನ ಕಥಾ ಲೀಲಾ ಆಖ್ಯಾನ ಸ್ತೋತ್ರಗಳನ್ನು ಪಠನೆ ಮಾಡಿ ಅವನನ್ನು ಕೊಂಡಾಡಿ ಕೀರ್ತನೆಗಳನ್ನು ಮಾಡಿ ಆ ಪರಮಾತ್ಮನಿಗೆ ಮನಸ್ಸಿಗೆ ಪರಮಾತ್ಮ ಎಂಬುವ ಭಕ್ತಿ ಪಾಶವನ್ನು ಹಾಕಿದ್ರೆ ಆವಾಗ ಮನಸ್ಸು ಆ ಪಾಶಕ್ಕೆ ಖಂಡಿತವಾಗಲೂ ಬಿದ್ದೇ ಬೀಳುತ್ತದೆ. ಅದಕ್ಕೆ ಏನಂತಾರಪ್ಪ ನಾವು ಅಭ್ಯಾಸ. ಯೋಗ ಭಾಷೆಯಲ್ಲಿ ಏನು ಅನ್ಬೇಕು ಅದಕ್ಕೆ ಈ ಅಭ್ಯಾಸ. ಭಕ್ತಿ ಭಾಷೆಯಲ್ಲಿ ಪ್ರೀತಿ. ಸರ್ವೋಚ್ಚ ಭಗವಂತನ ಬಿಟ್ಟು ಇನ್ಯಾವ ವಸ್ತು ಮೇಲೂ ನಮಗೆ ಪ್ರೀತಿ ಇಲ್ಲ. ಮೀರಾಬಾಯಿ ಹೆಂಗಿತ್ತು, ಗೋಪಿಕಾಸ್ತ್ರೀಯವರಿಗೆ ಹೆಂಗಿತ್ತು, ತುಕಾರಾಮ್ ಮಹಾರಾಜರಿಗೆ ಹೆಂಗಿತ್ತು, ಜ್ಞಾನೇಶ್ವರ ಮಹಾರಾಜರು, ರೈದಾಸು ಎಲ್ಲ ಸಂತರಿಗೆ ಹೆಂಗೆ ಭಗವಂತನಿಗೆ ಪ್ರೀತಿ ಇತ್ತು. ನನ್ನ ಕೃಷ್ಣನ್ ಬಿಟ್ಟರೆ ಇನ್ಯಾರೂ ಇಲ್ಲ ಮೀರಾಬಾಯಿಗೆ. ಮೇರೇ ತೋ ಗಿರಿಧರ ಗೋಪಾಲ ದೂಸರೋ ನ ಕೋಯಿ. ಹಾಗೆ ಆ ಸ್ಥಿತಿ ಮುಟ್ಟಬೇಕು ಅಂದರೆ ಮನಸ್ಸಿಗೆ ಏನು ಮಾಡಬೇಕು, ಅಭ್ಯಾಸ ರೂಪದ ಯೋಗವನ್ನು ಕೊಡಬೇಕು. ಆವಾಗ ಪದೇ ಪದೇ ಅಭ್ಯಾಸ ಮಾಡಿ ಮನಸ್ಸು ಶಾಂತಗೊಳಿಸಿ ಪರಮಾತ್ಮನಲ್ಲಿ ನಾವು ಏನಾಗ್ತೀವಿ, ಸದಾ ಸರ್ವದಾ ಯೋಗ ತೂಜಾಗಡಾವ. ಯಾವಾಗಲೂ ಯೋಗ ಆಗಬೇಕು ಅಂದರೆ ಯೂನಿಯನ್, ನಿನ್ನ ಜೊತೆಗೆ ನಾನು ಯಾವಾಗಲೂ ಇರಬೇಕಪ್ಪ ಅನ್ನೋದನ್ನು ಈ ಜೀವ ಮನಸ್ಸು ಹೋಗಿ ಬೇಡಿಕೆ ಮಾಡಿದಾಗ ಪರಮಾತ್ಮ ಅದನ್ನು ಖಂಡಿತವಾಗಲೂ ಈಡೇರಿಸ್ತಾನೆ. ನಮ್ಮ ಮನಸ್ಸನ್ನು ಅವನಲ್ಲಿ ವಿಲೀನ ಆಗುವಂಥ ಒಂದು ಸಾಮರ್ಥ್ಯವನ್ನು ಆ ಮನಸ್ಸಿಗೆ ಖಂಡಿತವಾಗಲೂ ಕೊಟ್ಟು ಆ ಮನಸ್ಸನ್ನು ದಿವ್ಯ ಮನಸ್ಸಾಗಿ ಮಾಡೇ ಮಾಡುತ್ತಾನೆ. ಲೋಕಾಹ ಸಮಸ್ತ ಸುಖಿನೋ ಭವಂತು. ಕೃಷ್ಣಂ ವಂದೇ ಜಗದ್ಗುರುಂ. ಸದ್ಗುರು ಚರಣಾರವಿಂದಾರ್ಪಣಮಸ್ತು.